ಆಕ್ಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ನಾನು ಗ್ಲಾಸ್ ಏನು ಗೊತ್ತಾ ತಗೊಂಡಿತ್ತು ಎಲ್ಲೋತಾ ಇದ್ದೀವಿ ನೀವೇ ನೋಡ್ರಿ. ಗೊತ್ತಾಗುತ್ತೆ. ಇದೀವಿ ಮಚ್ಚ ಹೋಯ್ತಿದ್ದೀವಲ್ಲ ನೀವೇ ನೋಡಿ ಹೋಯ್ತಿದ್ದೀವಲ್ಲ ನೀವೇ ನೋಡಿ. ಆಯ್ತು ಅಲ್ಲಿ ಹೋಗ್ಬಿಟ್ಟು ಫೈನಲ್ ಆಗಿ ಹೇಳೋಣ ಎಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಕ್ಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ನ ಮೊದಲನೇ ಸತಿ ವಿಡಿಯೋಗಳು ನೋಡ್ತಾ ಇರೋರು ಯಾರೇ ಆಗಿದ್ರೂ ಪರವಾಗಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಹೆಂಗೆ ಮಾಡ್ತಿದ್ದೀನಿ ಅಂತ ಹೇಳೋಕ್ಕಿಂತ ಮುಂಚೆ ನನ್ನ ಕ್ಲೋಸ್ ಸರ್ಕಲಲ್ಲಿ ಮತ್ತು ನಂಗೆ ಗೊತ್ತಿರೋರೆಲ್ಲ ತುಂಬ ಜನ ಕೇಳ್ತಾ ಇದ್ದಾರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಯಂತೆ, ಯಾಕೆ ಜಾಸ್ತಿ ವಿಡಿಯೋ ಮಾಡಲ್ವಂತೆ ನೀನು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಸಬ್ಸ್ಕ್ರೈಬ್ ನನ್ನ ಫ್ರೆಂಡ್ಸಲ್ಲೇ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರಲ್ಲ ಅವರೆಲ್ಲ ಕೇಳ್ತಿದ್ದಾರೆ ಯಾಕೆ ಜಾಸ್ತಿ ನೀನು ವಿಡಿಯೋ ಮಾಡಲ್ಲ ಅಂತ. ಖಂಡಿತವಾಗ್ಲೂ ಮಾಡ್ತೀನಿ, ಯಾಕೆಂದರೆ ನನ್ನದೇ ಆದಂಥ ಪರ್ಸ್ನಲ್ ಕೆಲಸಗಳಿರ್ತವೆ, ಅದಕ್ಕೋಸ್ಕರ ಟೈಮ್ ಸಿಗ್ತಾರಲ್ಲ. ಟೈಮ್ ಮಾಡಿಕೊಂಡು ಆದ್ರೂ ವಿಡಿಯೋ ಮಾಡ್ತಾ ಇರ್ತೀನಿ. ನೋಡ್ಬೋದು ನೀವು, ತಿಂಗ್ಳಿಗೆ ಒಂದೆರಡು ವಿಡಿಯೋನಾದರೂ ಬಿಟ್ಟೇ ಬಿಡ್ತೀನಿ. ಇನ್ಮೇಲೆ ವಿಡಿಯೋ ಜಾಸ್ತಿ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಮಾಡ್ತಿರೋ ವಿಶೇಷ ಏನಂದರೆ, ಒಂದೊಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ಗೆ ಹೊರಟಿದ್ದೀವಿ. ಅದರದ್ದು ಇದೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಇವಾಗ ಬಂದು 11 ಗಂಟೆ ಟೈಮು, ಮಧ್ಯಾಹ್ನ 3 ಗಂಟೆ 3:15 ಹೊರಡಬೇಕು ನಾವು. ಅದನ್ನೆಲ್ಲ ಹೋಗ್ಬೇಕಾದ್ರೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ, ಇದೇ ವಿಡಿಯೋದಲ್ಲೇ ಬರುತ್ತೆ. ಅದನ್ನು ಕೊನೆಯವರೆಗೂ ಮಿಸ್ ಮಾಡ್ದಂಗೆ ನೋಡ್ತಾ ಇರಿ. ಆಮೇಲೆ ಪದೇ ಪದೇ ಹೇಳ್ತಾ ಇದ್ದೀನಿ, ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೊಸದಾಗಿ ಬೆಳೀತಿರೋ ಯೂಟ್ಯೂಬ್ ಚಾನಲ್ಗೆ ಸ್ವಲ್ಪ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಬನ್ನಿ ಫ್ರೆಂಡ್ಸ್. ನಾವಿನ್ನೂ ಹೊರಡೋದು 3 ಗಂಟೆ ಆಗುತ್ತೆ. ಸೊ ಏರಿಯಾದಲ್ಲೆಲ್ಲ ಸುತ್ತಾಡಿಕೊಂಡು ಹಾಗೆ ಒಂದು ಗ್ಲಾಸ್ ತೊಗೊಂಬಿಡೋಣ ಅಂತ ಗ್ಲಾಸ್ ಅಂಗಡಿ ಇರ್ಬೋದು. ಯಾಕೆಂದರೆ ನಾವು ಹೋಗ್ತಾ ಇರೋ ಜಾಗ ಹೆವಿ ಬಿಸ್ತಿರೋ ಅಂಥ ಜಾಗ, ನೀವೇ ನೋಡ್ತೀರಾ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಅದೆಲ್ಲ. ಸೊ ಗ್ಲಾಸ್ ತೊಗೊಂಡಿದ್ದಾಯಿತು. ಸೊ ಇವಾಗ ಮನೆಗೆ ಹೋಗಬೇಕು ಫ್ರೆಂಡ್ಸ್. 3 ಗಂಟೆ ಆಗಿದೆ, ಇವಾಗ ಹೊರಡೋ ಟೈಮ್ ಆಯಿತು ನಮ್ಮದು. ಹೇಳಿದ್ನಲ್ಲ ಬೆಳಗ್ಗೆನೆ 3 ಗಂಟೆಗೆ ಹೊರಡಬೇಕು ಅಂತ. ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ನೀವು ಹಂಗೆ ನೋಡ್ತಾ ಇರಿ ನಾನು ಏನೇನು ಪ್ಯಾಕ್ ಮಾಡ್ಕೊತೀನಿ ಅಂತ. ಬಟ್ಟೆ ರೆಡಿ ಆಗಿದೆ, ಪ್ಯಾಕ್ ಮಾಡ್ಕೊಬೇಕು ಇವಾಗ. ಸೊ ಫ್ರೆಂಡ್ಸ್ ಬನ್ನಿ ಹೋಗೋಣ, ಟೈಮ್ ಆಯಿತು. ಹೊರಡ್ತಾ ಇರೋದು ಇವಾಗ, ಎಲ್ಲ ಜಾಲಿ 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 ಅಂತ. ಬನ್ನಿ ಫ್ರೆಂಡ್ಸ್ ಹೋಗೋಣ ಇವಾಗ. ಫ್ರೆಂಡ್ಸ್ ಗಾಡಿ ಓಡಿಸ್ತಿರೋದು ಯಾರು ಅಂತ ನೋಡಿ, ನಮ್ಮ ಗುರಾಜ. ನಗ್ಬೇಡ, ರೆಡಿ ಗುರು, ಮುಂದೆ ಓಡಿಸ್ಕೊಂಡು ಗಾಡಿ ಓಡಿಸ್ಕೊರು, ಬುದ್ಧಿದೆಯಾ? ನಿಧಾನಕ್ಕೆ ಹೋಗ್ಗುರು. ಓದ್ಯಾ ಗುರು. ಸೊ ಗಾಯ್ಸ್, ನಾವಿವಾಗ 8ನೇ ಮೈಲಿ ಸಿಗ್ನಲ್ನಲ್ಲಿ ಇದ್ದೀವಿ ಫ್ರೆಂಡ್ಸ್. ನಾವಿವಾಗ 8ನೇ ಮೈಲಿ ಸಿಗ್ನಲಲ್ಲಿ ಇದ್ದೀವಿ. ತುಮಕೂರು ಬಸ್ಗೆ ಕಾಯ್ತಾ ಇದ್ದೀವಿ. ತುಮಕೂರು ಬಸ್ ಇನ್ನೂ ಬಂದಿಲ್ಲ. ತುಮಕೂರಲ್ಲಿ ನಮ್ಮ ಫ್ರೆಂಡ್ಸ್ ಇಬ್ಬರು ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೇಳಿದ್ನಲ್ಲ ಒಂದು ಹಿಸ್ಟಾರಿಕಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ, ಅಲ್ಲಿ ಹೋಗ್ಬೇಕು. ನೋಡಿ ನಾನು ಗ್ಲಾಸ್ ಏನು ಗೊತ್ತಾ ತಗೊಂಡಿತ್ತು ಫ್ರೆಂಡ್ಸ್. ಗ್ಲಾಸ್ ಏನು ತಗೊಂಡಿತ್ತು ಅಂದರೆ ಸಿಕ್ಕಾಪಟ್ಟೆ ನರ್ವಸ್ ಆಗಿಬಿಡ್ತೀನಿ ನಾನು. ಅದನ್ನು ಅಂದೇ ಹೇಳೋಣ ಅಂದ್ಕೊಂಡೆ ವಿಡಿಯೋದಲ್ಲಿ, ಆದರೆ ಯಾರೋ ನನ್ನನ್ನು ಕೆಕ್ಕರಿಸ್ಕೊಂಡು ನೋಡ್ತಾಯಿದ್ರು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಬಸ್ ಹತ್ತಾದ್ಮೇಲೆ ಅಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಇವಿ ಜನ ಇದ್ದರು, ಫುಲ್ ನರ್ವಸ್ ಆಗಿಬಿಟ್ಟಿದ್ದೆ. ಇವಾಗ ದಾಸಪೇಟೆಯಲ್ಲಿದ್ದೀನಿ, ತುಮಕೂರ್ಗೆ ಹೋಗ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್. ಫೈನಲಿ ತುಮಕೂರು ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದೀನಿ. ತುಮಕೂರು ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ. ಇದು ಹೊಸ್ದಾಗಿರೋ KSRTC ಬಸ್ ಸ್ಟ್ಯಾಂಡ್ ಅಂತೆ, ದೇವರಾಜ್ ಅರಸು ಅವ್ರ ಹೆಸರಲ್ಲಿ ಮಾಡಿರೋ ಬಸ್ ಸ್ಟ್ಯಾಂಡ್ ಇದು. ನೋಡ್ತಾ ಇರ್ಬೋದು ನೀವು, ಒಳ್ಳೆ ಮಾಲ್ ರೇಂಜ್ ಕಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು ನೀವು, ಯಾವುದೇ ಮಾಲ್ಗಿಂತ ಏನೂ ಕಮ್ಮಿ ಇಲ್ಲ KSRTC ಬಸ್ ಸ್ಟ್ಯಾಂಡು. ಈಗ KSRTC ಬಸ್ ಸ್ಟ್ಯಾಂಡ್ ಫಸ್ಟ್ನೇ ಫ್ಲೋರಲ್ಲಿ ನಿಂತಿದ್ದೀನಿ. ನಮ್ಮ ಫ್ರೆಂಡ್ಸ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ.
ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿತ್ತು, ಸಂಜೆ 6 ಗಂಟೆ ಆಗಿಬಿಟ್ಟಿತ್ತು. ಅಲ್ಲೆಲ್ಲ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಡೈರೆಕ್ಟ್ ಬಸ್ ಹತ್ಬಿಟ್ಟು ಇನ್ಯಾವುದು ಬಸ್ಗಳು ಸಿಗಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಇವರೇ ನಮ್ಮ ಫ್ರೆಂಡ್ಸ್ ಇಬ್ಬರು. ಫ್ರೆಂಡ್ಸ್ ಇವ್ರು ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು, ಮಚ್ಚ ನಮ್ಮದೇ ಎಷ್ಟೊತ್ತು ವಿಡಿಯೋ ಮಾಡ್ತೀಯಾ, ತುಮಕೂರಾಗಿ ಇದೊಂದೇ ಮಾಲ್ ಇರೋದು ಶಂಕರ್ ಮಾಲು ಅಂತ, ಇದನ್ನು ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ನಮ್ಮ ತುಮಕೂರು ಮಾಲಿಂದನೇ ನಮ್ಮ ಬಸ್ ಪಾಸ್ ಆಗ್ತಾ ಇದೆ. ಒಂದು ಸ್ಮೈಲ್ ಮಾಡೋ ತಿರ್ಗಿ, ಸ್ಮೈಲ್ ಮಾಡೋ ತಿರ್ಗಿ ಒಂದು ಎಲ್ಲೋತಾ ಇದ್ದೀವಿ. ನೀವೇ ನೋಡ್ರಿ, ಹಾಂ ನೀವೇ ನೋಡ್ರಿ ಗೊತ್ತಾಗುತ್ತೆ. ಇದೀವ ಮಚ್ಚ, ಹೋಯ್ತಿದ್ದೀವಲ್ಲ ನೀವೇ ನೋಡಿ, ಹೋಯ್ತಿದ್ದೀವಲ್ಲ ನೀವೇ ನೋಡಿ. ಆಯ್ತು, ಅಲ್ಲಿ ಹೋಗ್ಬಿಟ್ಟು ಫೈನಲ್ ಆಗಿ ಹೇಳೋಣ ಎಲ್ಲ. ಶಿರಾ ಹತ್ರ ಬಂದಿದ್ದೀವಿ. ನೋಡ್ಬೋದು ನೀವು, ತುಮಕೂರಲ್ಲಿ ಬಸ್ ಹತ್ತಕ್ಕೆ ಹೆವಿ ಕ್ರೌಡು, ವೀಕೆಂಡ್ ಬೇರೆ ಹೆವಿ ಕ್ರೌಡು. ಆಲ್ರೆಡಿ ಶಿರಾ ಹತ್ರ ಬಂದಿದ್ದೀವಿ. ಊಟ ಮಾಡೋಕ್ಕೆ ಬಸ್ ಹಾಕಿದ್ದು ನೋಡ್ಬೋದು ನೀವು. ಹೋಟೆಲ್ ಅಯೋಗ್ಯ ಹೋಟೆಲ್ಗೆ ಬಂದಿದ್ದೀವಿ. ಸ್ನ್ಯಾಕ್ಸ್ ತಿನ್ಕೊಂಡು ಇವಾಗ ಬಸ್ಗೆ ಹೋಗ್ಬೇಕು. ಮುಂದಿನ ಕಂಟಿನ್ಯೂ ಹಂಗೆ ನೋಡ್ತಾ ಇದ್ದೀವಿ, ಕೊನೆವರೆಗೂ ಮಿಸ್ ಮಾಡಿಬಿಡಿ ವಿಡಿಯೋನ. ಬನ್ನಿ ಫ್ರೆಂಡ್ಸ್ ನಾವು ಸ್ನ್ಯಾಕ್ಸ್ ಎಲ್ಲ ತಿನ್ನೋಕೆ ಹೋಗಿದ್ದು, ಅಷ್ಟೊತ್ತಿಗೆ ಬಸ್ಸು ಹೊರಟ್ಬಿಡ್ತು. ಟಕ ಅಂತ ಹತ್ಕೊಂಬಿಟ್ಟು ಬಸ್ನ. ನೋಡ್ತಾ ಇರ್ಬೋದು ನಮ್ಮ ಬಸ್ ಡ್ರೈವರು ಒಳ್ಳೆ ಜಾಕಿ ಥರ ಬಸ್ ಓಡಿಸ್ತಾ ಇದ್ದಾರೆ. ಫ್ರೆಂಡ್ಸ್ ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗಿದ್ದೀವಿ. ಆ ಬಸ್ ಸ್ಟ್ಯಾಂಡಲ್ಲಿ ನಾವು ಇಳ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು. ನಿಮ್ಮ ಹೆಸರು? ತಿಪ್ಪೇಸ್ವಾಮಿ. ಇಲ್ಲೇನಾ, ಲೋಕಲ್ಲೇನಾ? ಇಲ್ಲೇ ಲೋಕಲ್. ನಿಮ್ಮದು ಲಾಗ್ ಬರುತ್ತೆ, ನೋಡ್ಕೊಳ್ಳಿ ಹೆಂಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಫ್ರೆಂಡ್ಸ್ ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗಿದ್ದೀವಿ. ನೀವು ನೋಡಿರ್ಬೋದು, ಬೆಳಗಿಂದ ನಾವು ಹೇಳ್ತಾ ಇದ್ದ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಹೋಗ್ತಾ ಇದ್ದೀವಿ ಅಂತ. ಹಿಸ್ಟಾರಿಕಲ್ ಪ್ಲೇಸ್ಗೆ ಇವಾಗ ಬಂದಿದ್ದೀವಿ. ಮತ್ತು ನಾವು ವಿಡಿಯೋದಲ್ಲಿ ಸೆಂಟ್ರಲ್ ನಾವೆಲ್ಲೂ ಹೇಳಿಲ್ಲ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಫೈನಲಿ ಅನೌನ್ಸ್ ಮಾಡ್ತಾ ಇದ್ದೀವಿ. ನನ್ನ ಬ್ಯಾಕ್ ಸೈಡ್ ನೋಡಿ ಮದಕರಿ ನಾಯಕರು ಸ್ಟ್ಯಾಚ್ಯೂ ಇದೆ. ನಾವು ಇವಾಗ ಎಲ್ಲಿದ್ದೀವಿ ಅಂತ ಅಂದರೆ, ದುರ್ಗದ ಪಾಳ್ಯಗಾರರು ಆಳಿದಂಥ ಚಿತ್ರದುರ್ಗದ ಕೋಟೆ ಚಿತ್ರದುರ್ಗದಲ್ಲಿದ್ದೀವಿ. ಇವಾಗ ಎಂದಕ್ಕೆ ಬಂದಿದ್ದೀವಿ ಇಲ್ಲಿ ಅಂತ ಹೇಳಿದ್ರೆ, ವ್ಲಾಗ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ಆ ಚಿತ್ರದುರ್ಗದ ಕೋಟೆ, ಆ ಪರಿಸರ ಎಲ್ಲ ವೀಕ್ಷಣೆ ಮಾಡೋಕ್ಕೋಸ್ಕರ ಬಂದಿದ್ದೀವಿ. ನಾಳೆ ಹೋಗಿ ಅದನ್ನು ವಿಡಿಯೋ ಮಾಡ್ತೀವಿ, ಅದನ್ನು ವ್ಲಾಗ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಅದನ್ನು ನೋಡ್ಬೋದು. ಸೊ ಫೈನಲಿ ರೀಚ್ ಆಗಿದ್ದೀವಿ ಚಿತ್ರದುರ್ಗಕ್ಕೆ. ಸಿಕ್ಕಾಪಟ್ಟೆ ಟೈಮ್ ಆಗಿಬಿಟ್ಟಿದೆ, ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿದೆ. ಇವಾಗ ಸ್ಟೇ ಮಾಡಬೇಕು. ಸ್ಟೇ ಮಾಡೋಕ್ಕೋಸ್ಕರ ರೂಮ್ ಹುಡುಕ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ರೂಮ್ ಹುಡ್ಕೊಂಡು ಸ್ಟೇ ಆಗಿಬಿಟ್ಟು ನಾಳೆ ಬೆಳಗ್ಗೆ ಮಾರ್ನಿಂಗೇ ಫ್ರೆಶ್ ಆಗಿಬಿಟ್ಟು ಚಿತ್ರದುರ್ಗ ಕೋಟೆನ ಹತ್ತಿ ನೋಡೋಕೆ ಹೋಗೋಣ. ಬನ್ನಿ ಫ್ರೆಂಡ್ಸ್ ಆವಾಗಲೇ ನಮ್ಮನ್ನು ಆಟೋದಲ್ಲಿ ಡ್ರಾಪ್ ಮಾಡಿದಂಥ ತಿಪ್ಪೇಸ್ವಾಮಿ ಅವರು ಈ ಲಾಡ್ಜ್ನ ತೋರಿಸಿದ್ರು. ಈ ಲಾಡ್ಜ್ ಒಳಗೆ ಹೋಗ್ಬಿಟ್ಟು ಲಾಡ್ಜ್ ಇಷ್ಟ ಆಯಿತು ಅಂತ ಅಂದರೆ ಲಾಡ್ಜ್ನ ಬುಕ್ ಮಾಡೋಣ. ಬನ್ನಿ ನೋಡೋಣ ಫ್ರೆಂಡ್ಸ್ ಲಾಡ್ಜ್ ಹೇಗಿದೆ ಅಂತ. ಆನ್ ಮಾಡಕ್ಕೆ ಹೋಗಿ ಆನ್ ಮಾಡಕ್ಕೆ ಇಲ್ಲೇ ಟಿವಿ ಬೇರೆ ಐತೆ. ಹೋಗೋ ಕರೆಂಟ್ ಬಂತು. ಇನ್ನೋಡು ಟಿವಿ ಬೇರೆ ಐತೆ. ನೀನು ನೋಡಿಲ್ವಾ?
ನಾನು ಫಸ್ಟ್ ಟೈಮ್ ಇದೆ ನೋಡ್ತಾ ಇರೋದು ಒಂದು ರೂಮಾಗಿ ಟಿ ವಿ ಇರೋದನ್ನ, ಅದು ಶಟರ್ ಬಾಕ್ಸ್ ಬೇರೆ ಆಗ್ತಾ ಇರೋದು. ಫ್ರೆಂಡ್ಸ್ ನೋಡಿ ಟಾಯ್ಲೆಟು ಪರವಾಗಿಲ್ಲ, ಹೊರ್ತಿದೆ, 1000 ರೂಪಾಯಿ ಹೊರ್ತಿದೆ. ನೋಡ್ತಾ ಇರ್ಬೋದು ನೀವು, ನಾವು ಮಾಡಿರೋ ರೂಮಲ್ಲಿ ಬಾಲ್ಕನಿ ಯಾವ ಥರ ಕಾಣಿಸ್ತಿದೆ ಅಂತ. ಲೆಫ್ಟ್ ಸೈಡು ರೋಡ್ ಹೋದರೆ ಅದೇ ಕೋಟೆಗೆ ಹೋಗುತ್ತೆ ರೋಡು. ಆಮೇಲೆ ಟಿ ವಿನೂ ಇದೆ. ಟಿ ವಿ ನೋಡಿ ಅಲ್ಲೇ ಬಿಗ್ ಬಾಸ್ ಬರ್ತಾ ಇದೆ ಇವತ್ತು ಯಾರು ಹೋಗ್ತಾರೆ ಹಾಗೆ ಕಮೆಂಟ್ ಮಾಡಿಬಿಡಿ ಕಮೆಂಟ್ ಸೆಕ್ಷನಲ್ಲಿ. ನೋಡ್ತಾ ಇರ್ಬೋದು ನೀವು. ನೋಡಿ ಎ ಸಿ ಬೇರೆ ಇದೆ ನಮ್ಮ ರೂಮಲ್ಲಿ, ನೋಡ್ತಾ ಇರ್ಬೋದು ನೀವು. ಯಾರು ಏನಿಕ್ಕಿದ್ದಾರೆ, ಯಾರೋ ಪೌಡ್ರ್ ಇಕ್ಕಿದ್ದಾರೆ, ಅದನ್ನು ನಾವು ಯೂಸ್ ಮಾಡಲ್ಲ. ನೋಡಿ ಇವರೆಲ್ಲ ಯಾವ ಥರ ಕುಂದ್ಕೊಂಡಿದ್ದಾರೆ ಅಂತ. ಹಾಂ ಅಚ್ಚಾ, ಏನು ಅನಿಸ್ತೈತಿ ನಿಮಗೆ ಚಿತ್ರದುರ್ಗಕ್ಕೆ ಬಂದಿರೋದಕ್ಕೆ? ನಾವು ಫಸ್ಟ್ ಟೈಮ್ ಯಾವತ್ತು ನೋಡಿಲ್ಲ. ಹಾಂ ನಿನ್ನ ಜೊತೆ ಬಂದಿರೋದು ಖುಷಿ ಅಷ್ಟೇ. ಇದೆ ನನ್ನ ಜೊತೆನೂ ಔಟ್ಸೈಡ್ ಫಸ್ಟ್ ಟೈಮಾಗಿ ಬಂದಿರೋದಲ್ವ ಮಚ್ಚ ನೀನು? ಹೋಗಿದ್ದೀವಿ, ಅದು ಅವಾಗ ಜಮಾನ ಟೈಮಲ್ಲಿ. ಇದು ಫಸ್ಟ್ ಟೈಮ್ ರೀಸೆಂಟಲ್ಲಿ. ನಮ್ಮ ದರ್ಶನ್ ಕೇಳೋಣ. ದರ್ಶಿ ಏನು ಅನಿಸ್ತಿದ್ಯಮ್ಮ ನಿಮಗೆ ಚಿತ್ರದುರ್ಗಕ್ಕೆ ನಮ್ಮ ಜೊತೆ ಬಂದು? ಫಸ್ಟ್ ಟೈಮ್ ಚಿತ್ರದುರ್ಗಕ್ಕೆ ಬರ್ತಾ ಇದೀವಲ್ಲ, ಹಾ. ನಿಮ್ಮ ಜೊತೆ ಬರ್ತಾ ಇದೀವಲ್ಲ, ಖುಷಿ ಆಗ್ತಿದೆ. ಇದೇ ಜೋಶು, ಇದೇ ಖುಷಿ. ನಾಳೆ ಬೆಳಗ್ಗೆವರೆಗೂ ಇರಲಿ. ನಾಳೆ ಮಾರ್ನಿಂಗ್ ಹೋಗ್ಬಿಟ್ಟು ಮದಕರ ನಾಯಕರು ಪಾಳ್ಯಗಾರರು ಕಟ್ಟಿ ಆಳಿದ ಚಿತ್ರದುರ್ಗ ಕೋಟೆನ ನಾಳೆ ವೀಕ್ಷಣೆ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಚಿತ್ರದುರ್ಗದ ಎಪಿಸೋಡ್ ಬರುತ್ತೆ, ಅದನ್ನು ಮಿಸ್ ಮಾಡ್ದಂಗೆ ನೋಡಿ ಅಂತ ಹೇಳ್ಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್ ಮಾಡ್ರಿ ಗುರು. ಬಾಯ್ ಮಚ್ಚಿ.